ओम श्री साई राम। बच्चों, आज हम नया पद शुरू करेंगे। पद का नाम पद रसोई घर। रसोई घर, हाँ, रसोई घर। रसोई घर को यानी आप जानते हैं ना, आप जब भी आपको भूख लगी तो कुछ ना कुछ खाने के लिए कहाँ जाते हैं? हाँ, रसोई घर में जाते हैं। रसोई घर यानी ಅಡುಗೆ ಮನೆ। ನಿಮಗೆ ರಸೋಯಿ ಘರ್ ಅಂದ್ರೆ ಗೊತ್ತಿದೆ ಮಕ್ಕಳೇ? ರಸೋಯಿ ಘರ್ ಅಂತ ನಾವು ಯಾವಕ್ಕೆ ಹೇಳ್ತೀವಿ? ಅಡುಗೆ ಮನೆಗೆ ಹೇಳ್ತೀವಿ। ನಮಗೆ ಯಾವಾಗಲಾದ್ರೂ ಹಸಿವಾದ ತಕ್ಷಣ ನಮಗೆ ನೆನಪಾಗೋದು ಯಾವುದು? ಅಡುಗೆ ಮನೆ। ಅಡುಗೆ ಮನೆಯಲ್ಲಿ ಹೋಗ್ಬಿಟ್ಟು ನಮಗೆ ಏನು ಬೇಕು ಅದನ್ನ ನಾವು ತಿನ್ನಲಿಕ್ಕೆ ನಾವು ಬಳಸ್ತೀವಿ, ಹೌದಾ? हाँ, इस रसोई घर में कई तरह तरह की चीजें होती हैं। उसको हम एक कुछ ना कुछ नाम से उसे पुकारते हैं। आज हम इस पद में उन चीजों को क्या क्या कहते हैं और उन चीजों से हम क्या क्या करके इस्तेमाल करते हैं, इसके बारे में इस पद में व्यक्त किया है। ಮಕ್ಕಳೇ, ಅಡುಗೆ ಮನೆಯಲ್ಲಿ ಕೇವಲ ಅಡುಗೆ ಮಾಡೋದಷ್ಟೇ ಅಲ್ಲ, ಅಲ್ಲಿ ಹಲವಾರು ಸಾಮಾನುಗಳನ್ನು ನಾವು ನೋಡ್ತೀವಿ। ಆ ಸಾಮಾನುಗಳನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನಾವು ಅಡುಗೆಯನ್ನು ತಯಾರು ಮಾಡ್ತೀವಿ। ಹಾಗಾದರೆ ಅಡುಗೆ ಮನೆಯಲ್ಲಿ ಯಾವ್ಯಾವ ಸಾಮಾನುಗಳಿಗೆ ಹಿಂದಿಯಲ್ಲಿ ಯಾವ ರೀತಿ ಅವುಗಳನ್ನ ಹೆಸರನ್ನು ಕೊಟ್ಟಿದ್ದಾರೆ? हिंदी में उन चीज़ों को क्या क्या नाम दिए हैं और किस नाम से उन चीज़ों को हम पुकारते हैं, इसके बारे में इस पद्य में व्यक्त किया है। ಹಾಗಾಗಿ ಈ ಒಂದು ಅಡುಗೆ ಮನೆ ಎಂಬ ಒಂದು ಪದ್ಯದಲ್ಲಿ ಆ ಸಾಮಾನುಗಳಿಗೆ ಏನೇನೆಲ್ಲ ಹೇಳ್ತಾರೆ, ಅವುಗಳಿಗೆ ಏನಂತ ಹೆಸರಿದೆ, ಅದನ್ನು ಹಿಂದಿಯಲ್ಲಿ ಯಾವ ರೀತಿ ಕರೀತಾರೆ ಅನ್ನೋದನ್ನ ಇಂದಿನ ಪದ್ಯದಲ್ಲಿ ನಾವು ತಿಳಿದುಕೊಳ್ಳೋಣ। हाँ बच्चों, अब हम पद्य को शुरू करेंगे। पाठ 7, रसोई घर। रसोई घर, रसोई घर यानी अड़गे मने, खाने बनाने का स्थल को हम क्या कहते हैं? रसोई घर कहते हैं। हाँ, पहले मैं पद को पढ़ूंगी, आप ध्यान से देखिए। आज रसोई घर की खिड़की मुन्ना मुन्नी खेल रही है, खोल रहे हैं। अंदर देखा चकला बेलन चाकू चलनी बोल रहे हैं। हाँ, फिर से मैं इस भाग को पढ़ती हूँ। आज रसोई घर की खिड़की मुन्ना मुन्नी खोल रहे हैं। अंदर देखा चकला बेलन चाकू चलनी बोल रहे हैं। मैं चाकू सब्जी फल काटूं, टुकड़ा टुकड़ा सबको बांटूं। गाजर मूली प्याज टमाटर चीलो काटो रखो सजाकर। गोल चांद सी हूँ मैं ताली, बज सकती हूँ बनकर ताली। मुझ में रोटी सब्जी डाली और सभी ने झटपट खा ली। हाँ बच्चों, अब मैं इस पद भाग का सारांश समझाऊंगी। यहाँ पे रसोई घर में कौन आ रहा है? मुन्ना मुन्नी खोल कर देख रहे हैं। आज रसोई घर की खिड़की मुन्ना मुन्नी खोल रहे हैं। हाँ, रसोई घर की खिड़की में मुन्ना मुन्नी खोल कर देख रही हैं। रसोई घर में कौन कौन सी चीज़ें हैं और चीज़ें क्या क्या आपस में बात कर रही हैं। ಇಲ್ಲಿ ಅಡುಗೆ ಮನೆಯ ಕಿಟಕಿಯನ್ನು ಮುನ್ನಾ ಮುನ್ನಿ ಅನ್ನೋ ಇಬ್ಬರು ಮಕ್ಕಳು ಬಾಗಿಲು ತೆಗೆದುಬಿಟ್ಟು ನೋಡ್ತಾ ಇದ್ದಾರೆ। ಅಲ್ಲಿ ಏನು ಕಾಣಿಸ್ತಾ ಇದೆ ಅವರಿಗೆ? ಅಂದರ್ ದೇಖಾ ಚಕ್ಲಾ ಬೇಲನ್ ಚಾಕು ಚಲ್ನಿ ಬೋಲ್ ರಹೆ ಹೇ। ಹಾಂ ನೋಡಿ, ಅಂದರ್ ದೇಖಾ ಒಳಗಡೆ ನೋಡಿದಾಗ ಏನಾಗ್ತಿದೆ? ಚಕ್ಲಾ ಬೇಲನ್। ಚಕ್ಲಾ ಬೇಲನ್ ಅಂದ್ರೇನು? ಲಟ್ಟಣಿಗೆ ಮಣೆ। ನಾವು ಚಪಾತಿ ರೊಟ್ಟಿ ಉದ್ಲಿಕ್ಕೆ ಬಳಸ್ತೀವಲ್ವಾ, ಲಟ್ಟಣಿಗೆ ಮಣೆ। ಹಾಂ, ಅದು ಮತ್ತೆ ಚಾಕು ಚಲ್ನಿ ಬೋಲ್ ರಹೆ ಹೇ, ಮತ್ತು ಲಟ್ಟಣಿಗೆ ಮಣೆ ಮತ್ತು ಚಾಕು ಚಲ್ನಿ। ಚಲ್ನಿ ಅಂತಂದ್ರೇನು? ಸಾಣಿಗೆ, ನಾವು ಜರಡಿ ಅಂತ ಹೇಳ್ತೀವಿ। ಚಾಕು ಅಂದರೆ ನೀವು ಕಟ್ ಮಾಡೋಕ್ಕೆ ಬಳಸ್ತೀರಲ್ವ ಚಾಕು, ಅದು ಮತ್ತೆ ಸಾಣಿಗೆ ಅಂತ ಹೇಳ್ತೀವಿ, ಜರಡಿ ಅಂತಲೂ ಹೇಳ್ತೀವಿ। ಹಾಂ, ಹಿಟ್ಟನ್ನು ಸಾಣಿಸೋದಕ್ಕೆ, ಕಾಳುಗಳನ್ನು ಸಾಣಿಸೋದಕ್ಕೆ ಬಳಸ್ತೀವಲ್ವ, ಅದು। ಮತ್ತು ಲಟ್ಟಣಿಗೆ ಮಣೆ ಮತ್ತು ಚಾಕು ಚಲ್ನಿ ಎರಡು ಕೂತ್ಕೊಂಡು ಏನು ಮಾಡ್ತಾ ಇದ್ದಾವೆ? ಅಲ್ಲಿ ಮಾತಾಡ್ತಾ ಇದ್ದಾವೆ। ಇಬ್ಬರು ಒಟ್ಟಿಗೆ ಅಲ್ಲಿ ಅಡುಗೆ ಮನೆಯಲ್ಲಿ ಮಾತಾಡ್ತಾ ಇದ್ದೇವೆ। मैं चाकू सब्जी फल काटूं, टुकड़ा टुकड़ा सबको बांटूं। हाँ, चाकू क्या बोल रहे हैं?
ಮೇ ಚಾಕು, ನಾನು ಯಾರು? ಚಾಕು. ಸಬ್ಜಿ ಫಲ್ ಕಾಟು, ನಾನು ಏನೇನೆಲ್ಲ ಕಟ್ ಮಾಡ್ತೀನಿ? ಸಬ್ಜಿ, ಸಬ್ಜಿ ಅಂದ್ರೇನು? ತರಕಾರಿ. ಫಲ್ ಅಂದರೆ ಹಣ್ಣು, ತರಕಾರಿ ಹಣ್ಣುಗಳನ್ನು ನಾನು ಕತ್ತರಿಸ್ತೀನಿ. ಕಾಟು ಅಂದ್ರೇನು? ಕತ್ತರಿಸೋದು. ಟುಕುಡ ಟುಕುಡ ಸಬ್ಕೋ ಬಾಟು, ಹಾಂ ಹಾಗೆ ಕತ್ತರಿಸ್ಬಿಟ್ಟು ಟುಕುಡ ಅಂದರೆ ತುಂಡು ತುಂಡಾಗಿ ಕತ್ತರಿಸ್ಬಿಟ್ಟು ನಾನು ಎಲ್ರಿಗೂ ಹಂಚ್ತೀನಿ. ಬಾಂಟು ಅಂದ್ರೇನು? ಹಂಚೋದು. ಗಾಜರ್ ಮೂಲಿ ಪ್ಯಾಜ್ ಟಮಾಟರ್ ಚೀಲೋ ಕಾಟೋ ರಕೋ ಸಜಾಕರ್, ಮತ್ತೆ ಏನೇನು ಮಾಡ್ತೀನಿ? ಗಾಜರ್ ಗಾಜರ್ ಅಂದ್ರೇನು? ಕ್ಯಾರೆಟ್. ಮೂಲಿ ಅಂದರೆ ಮೂಲಂಗಿ. ಪ್ಯಾಜ್ ಅಂದರೆ ಇದು ಈರುಳ್ಳಿ. ಟಮಾಟರ್ ಅಂದರೆ ಟೊಮೆಟೊ. ಹಾಂ, ಇಲ್ಲೆಲ್ಲ ತರಕಾರಿಗಳ ಹೆಸರುಗಳನ್ನು ಕೊಟ್ಟಿದ್ದಾರೆ. ಏನಂತ? ಕ್ಯಾರೆಟು, ಮೂಲಂಗಿ, ಈರುಳ್ಳಿ, ಟೊಮೆಟೊ. ಇವುಗಳನ್ನೆಲ್ಲವೂ ಚೀಲೋ ಕಾಟೋ, ಚೀಲೋ ಅಂದ್ರೇನು? ಸಿಪ್ಪೆ ತೆಗೆಯೋದು, ಚೀಲ್ನಿ ಅಂತ ಹೇಳ್ತೀವಿ. ಸಿಪ್ಪೆ ತೆಗೆಯೋದೊಂದು ಚಾಕು, ಅದು ಒಂದು ಚಾಕು ಥರ ಇರುತ್ತೆ, ಆದರೆ ಅದನ್ನು ಸಿಪ್ಪೆ ತೆಗಿಲಿಕ್ಕೆ ಬಳಸ್ತೀವಿ, ಅದಕ್ಕೆ ನಾವು ಚಿಲ್ನಿ ಅಂತ ಹೇಳ್ತೀವಿ. ಚೀಲೋ ಕಾಟೋ ರಕೋ ಸಜಾಕರ್, ನಾನು ಮತ್ತೆ ಬೇರೆ ಇನ್ನೇನು ಚಿಲ್ನಿ ಏನೇನು ಕೆಲಸ ಮಾಡುತ್ತೆ? ಮೂಲಂಗಿ ಮೇಲ್ಗಡೆ ಇರುವಂಥ ನಾರುಗಳನ್ನೆಲ್ಲ ತೆಗೆದುಬಿಟ್ಟು ಸಾಫ್ಟ್ ಮಾಡಿಬಿಟ್ಟು, ಮತ್ತು ಈರುಳ್ಳಿ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದುಬಿಟ್ಟು, ಮತ್ತು ಕ್ಯಾರೆಟ್ ಮೇಲಿರುವಂಥ ಸಿಪ್ಪೆಯನ್ನು ತೆಗೆದುಬಿಟ್ಟು ಎಲ್ಲವನ್ನು, ಮತ್ತು ಟೊಮೆಟೊ ಹಣ್ಣನ್ನು ಎಲ್ಲವನ್ನೂ ನಾನು ಏನು ಮಾಡ್ತೀನಿ? ಕಟ್ ಮಾಡಿಬಿಟ್ಟು ರಕೋ ಸಜಾಕರ್ ಅಂದ್ರೇನು? ಅವನ್ನೆಲ್ಲವನ್ನು ನಾವು ಏನು ಮಾಡ್ತೀವಿ? ಡೆಕೋರೇಟ್ ಆಗಿ ಕಟ್ ಮಾಡಿ ಇಟ್ಕೊಳ್ತೀವಿ. ಊಟ ಮಾಡಬೇಕಾದ್ರೆ ನಾವು ಅವನ್ನೆಲ್ಲ ಕಟ್ ಮಾಡಿ ತಿನ್ನಲಿಕ್ಕೆ ಇಟ್ಕೊಳ್ತೀವಿ, ಅದಕ್ಕೆ ನನ್ನನ್ನು ಬಳಸ್ತಾರೆ ಅಂತ ಚಾಕು ಇಲ್ಲಿ ಹೇಳ್ತಾ ಇದೆ. ಗೋಲ್ ಚಾಂದಿಸಿ ಹೂ ಮೇ ತಾಲಿ ಬಚ್ ಸಕ್ತಿ ಹೂ ಬನ್ಕರ್ ತಾಲಿ. ಹಾಂ, ಗೋಲ್ ಅಂದ್ರೇನು? ದುಂಡಾಗಿ. ಚಾಂದ್ ಅಂದರೆ ಚಂದ್ರ, ಚಂದ್ರನಂತೆ ದುಂಡಾಗಿದ್ದೀನಿ. ಯಾರು? ನಾನು. ತಾಲಿ ಅಂದರೆ ಯಾರು? ತಟ್ಟೆಗೆ ಇಲ್ಲಿ ತಾಲಿ ಅಂತ ಹೇಳ್ತೀವಿ. ತಟ್ಟೆ ನಾನು ಯಾವ ಶೇಪಲ್ಲಿದ್ದೀನಿ? ದುಂಡಾಗಿದ್ದೀನಿ. ಬಜ್ ಸಕ್ತಿ ಹೂ ಬನ್ಕರ್ ತಾಲಿ. ಹಾಂ, ಬಜ್ ಸಕ್ತಿ ಹೂ, ಆ ತಟ್ಟೆಯನ್ನು ನಾನು ಏನು ಮಾಡಿ ನಾವು ಬಳಸ್ಬೋದು? ತಟ್ಟೆಯನ್ನು ಒಂಥರ ನಾವು ತಾಳವಾಗಿ ಕೂಡ ಬಳಸ್ತೀವಿ. ತಾಳವಾಗಿದ್ದು ಕೂಡ ಅದನ್ನು ಬಾರಿಸಿದ್ರೆ ಅದರಿಂದ ಸೌಂಡ್ ಬರುತ್ತಲ್ವಾ? ನನ್ನನ್ನು ಬಾರಿಸಿದ್ರೆ ನಾನು ತಾಲಿಯಾಗಿ, ಅಂದರೆ ಒಂದು ತಟ್ಟೆಯನ್ನು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ ಆಗಿ ಕೂಡ ಬಳಸ್ಕೋಬೋದು. ಮುಜ್ಮೆ ರೋಟಿ ಸಬ್ಜಿ ಡಾಲಿ ಅವ್ರ ಸಬೀನೆ ಜಟ್ಪಟ್ ಖಾಲಿ. ಹಾಂ, ನನ್ನಲ್ಲಿ ಏನೇನು ಹಾಕ್ತಾರೆ? ರೋಟಿ ನನ್ನ ಮೇಲೆ ರೊಟ್ಟಿಯನ್ನು ಇಟ್ಕೊಳ್ತಾರೆ. ಸಬ್ಜಿ ಮತ್ತು ತರಕಾರಿ ಪಲ್ಯಗಳನ್ನೆಲ್ಲ ಅದರಲ್ಲಿ ಹಾಕ್ಕೊಳ್ತಾರೆ. ಅವ್ರ ಸಬೀನೆ ಜಟ್ಪಟ್ ಖಾಲಿ, ಮತ್ತೇನು ಮಾಡ್ತಾರೆ? ತಟ್ಟೆಯಲ್ಲೆಲ್ಲ ಅದನ್ನು ಹಾಕ್ಕೊಂಡ್ಬಿಟ್ಟು ಜಟ್ಪಟ್ ಅಂದ್ರೂ ತಕ್ಷಣ ಎಲ್ಲರೂ ತಿಂದ್ಬಿಡ್ತಾರೆ. ಹಾಂ, ಇನ್ ಸಭಿ ಬಾತೋं को अंदर देखकर मुन्ना मुन्नी अंदर खिड़की में देखकर यहाँ सब बातें सुन रही हैं. ಹಾಂ, ನೋಡಿ ಮಕ್ಕಳೇ, ಇಲ್ಲಿ ಅಡುಗೆ ಮನೆಯಲ್ಲಿ ಮುನ್ನ ಮುನ್ನಿ ಕಿಟಕಿಯಲ್ಲಿ ಬಗ್ಬಿಟ್ಟು ನೋಡಿದಾಗ ಈ ರೀತಿ ಅಡುಗೆ ಮನೆಯಲ್ಲಿರುವಂಥ ಸಾಮಾನುಗಳು ತಮ್ಮಲ್ಲೇ ಮಾತಾಡಿಕೊಂಡು ಹೇಳ್ತಾ ಇದ್ದಾವೆ ತಮ್ಮ ಕೆಲಸಗಳು ಏನು ಅನ್ನೋದನ್ನು ಈ ಪದ್ಯದಲ್ಲಿ ತಿಳಿಸಿದ್ದಾರೆ.